ಮೂವರು ಮಾಜಿ ಸಿಎಂಗಳಿಗೆ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರಿಗೆ ಗ್ರೀನ್ ಸಿಗ್ನಲ್ ಕೊಡೋ ಮನಸ್ಸನ್ನ ಹೈಕಮಾಂಡ್ ಮಾಡಿದ್ರೆ ಇಬ್ಬರಿಗೆ ರೆಡ್ ಸಿಗ್ನಲ್ ಸಿಗೋ ಸಾಧ್ಯತೆನೇ ಹೆಚ್ಚಂತೆ. ಎರಡನೇ ಸಿಇಸಿ ಸಭೆಯಲ್ಲಿ ಮಾಜಿ ಸಿಎಂಗಳ ಭವಿಷ್ಯ ನಿರ್ಧಾರ ಆಗತ್ತೆ. ಸಂಸತ್ ಆಯ್ಕೆ ಬಯಸ್ತಾ ಇದ್ದಾರಲ್ಲ ಅವ್ರದೆಲ್ಲ ಏನ್ ಕತೆ ಅನ್ನೋದು ಗೊತ್ತಾಗುತ್ತೆ. ಒಂದ್ ಕಡೆಗೆ ಹಾವೇರಿಯಿಂದ ಬೊಮ್ಮಾಯಿ ಅವ್ರನ್ನ ಕಣಕ್ಕಿಳಿಸೋದಕ್ಕೆ ರಾಜ್ಯ ಬಿಜೆಪಿ ಉತ್ಸುಕತೆಯನ್ನ ತೋರಿಸ್ತಾ ಇದೆ. ಈ ಕಡೆ ಜಗದೀಶ್ ಶೆಟ್ಟರ್ ಹಾಗೂ ಸದಾನಂದ ಗೌಡ್ರ ಸ್ಪರ್ಧೆ ತೀರ್ಮಾನ ಹೈಕಮಾಂಡ್ ಅಂಗಳದಲ್ಲಿ ಡಿಸೈಡ್ ಆಗ್ಲಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಡೆ ಕ್ಷಣದಲ್ಲಿ ಯಾರಿಗೆ ಲಕ್ ಸಿಗುತ್ತೆ, ಯಾರಿಗೆ ಚೆಕ್ ಅನ್ನುವಂತಹ ಕುತೂಹಲ ಅಂತೂ ಈ ಫ್ರೆಶ್ ರಿಪೋರ್ಟ್ನ ಮೂಲಕ ಸಾಕ್ತಾ ಇದೆ. ಆಯ್ಕೆ ಜಾಸ್ತಿ ಇದೆ, ಹೀಗಂತ ಆಯ್ಕೆಯಲ್ಲಿ ಬೆಸ್ಟ್ ಯಾವುದು ಅಂತ ನೋಡೋದಕ್ಕೆ ಈಗ ಹೈಕಮಾಂಡ್ ಇನ್ನೂ ಯೋಚನೆ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಇಲ್ಲಿ ಮೂವರು ಮಾಜಿ ಸಿಎಂಗಳ ವಿಚಾರದಲ್ಲಿರಬಹುದು ಅಥವಾ 7 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇರಬಹುದು, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ಅಂದ್ರೆ ಆಯ್ಕೆಗಳು ಜಾಸ್ತಿ ಇದೆ. ಹೀಗಾಗಿ ಇಲ್ಲಿ ಯಾವುದು ಬೆಸ್ಟ್ ಆಪ್ಷನ್, ಬೆಟರ್ ಆಪ್ಷನ್ ಅಂತ ಇನ್ನೂ ಸೋಸೋ ಕೆಲಸದಲ್ಲೇ ಹೈಕಮಾಂಡ್ ಹಾಗಾದ್ರೆ ಇದೆಯಾ ಅಂತ? ಖಂಡಿತವಾಗ್ಲೂ ಮಮತಾ, ಯಾಕೆಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ 25 ಸ್ಥಾನಗಳನ್ನು ಕೂಡ ಉಳಿಸ್ಕೊಳ್ಬೇಕಾಗಿದ್ದಂತ ಅನಿವಾರ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಅಭ್ಯರ್ಥಿಗಳನ್ನ ಸಾನೆ ಹಿಡಿಯುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಂತಿಮ ಮಾಡೋ ವಿಚಾರದಲ್ಲಿ ಇನ್ನೂ ಕೂಡ ಒಂದು ದೃಢವಾದಂತ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿಲ್ಲ. ಕಳೆದ ಬಾರಿ ರಾಜ್ಯ ಕೋರ್ ಕಮಿಟಿ ನಾಯಕರ ಜೊತೆಗೆ ಸಭೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಏನು ಈ ಇಂಟರ್ನಲ್ ಸರ್ವೆಗಳೇನಿರ್ತವೆ ಒಂದಕ್ಕೊಂದು ಮ್ಯಾಚ್ ಆಗಿಲ್ಲ ಅನ್ನುವಂತ ಮಾಹಿತಿಗಳು ಈ 7 ಕ್ಷೇತ್ರಗಳಲ್ಲಿ ಬರ್ತಾ ಇರುವಂತದ್ದು. ಹೀಗಾಗಿ ಒಂದು ಫ್ರೆಶ್ ಒಪಿನಿಯನ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದ 2 ದಿನದಲ್ಲಿ ಒಂದು ಹೊಸ ಸರ್ವೆಯನ್ನ ಮಾಡಿಸಿ ಈಗ ಅದನ್ನ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗ ನಾಳೆ ನಡೆಯುವಂತ ಸಭೆಯಲ್ಲಿ ಈ ಒಂದು ಸರ್ವೆಯನ್ನ ಇಟ್ಟು ಅದನ್ನ ಪರಿಶೀಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಇಲ್ಲಿ ಯಾವ ಅಭ್ಯರ್ಥಿಗೆ ಅಥವಾ ಯಾವ ಕ್ಯಾಂಡಿಡೇಟ್ಗೆ ಹೆಚ್ಚು ಜನಾಭಿಪ್ರಾಯ ಇದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಇದ್ರ ಜೊತೆಗೆ ಈಗಿರುವಂತ ಸಿಟ್ಟಿಂಗ್ ಎಂಪಿಗಳಿಗೂ ಕೂಡ ಸಾಕಷ್ಟು ಆಡಳಿತ ವಿರೋಧಿ ಅಲೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನ ಬದಲಾಯಿಸಬೇಕಾ ಅಥವಾ ಮುಂದುವರಿಸಿದ್ರೆ ಅದರ ಸಾಧಕ ಬಾಧಕಗಳು ಏನು ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಇನ್ನು ಇದ್ರ ಜೊತೆಗೆ 3 ಮುಖ್ಯಮಂತ್ರಿಗಳಿಗೆ ಲೋಕಸಭೆಗೆ ಟಿಕೆಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗಂಭೀರವಾದಂತಹ ಚರ್ಚೆಗಳು ನಡೀತಾ ಇರುವಂತದ್ದು. ಮುಖ್ಯವಾಗಿ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯ ಉತ್ಸಾಹವನ್ನ ತೋರಿಸ್ತಾ ಇರುವಂತದ್ದು. ಹೀಗಾಗಿ ಅವರ ಸ್ಪರ್ಧೆಗೆ ಯಾವುದೇ ರೀತಿಯಾದಂತಹ ತೊಡಕುಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಆದ್ರೆ ಜಗದೀಶ್ ಶೆಟ್ಟರ್ ಮತ್ತೆ ಸದಾನಂದ ಗೌಡ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಜವಾಬ್ದಾರಿಯನ್ನು ನೀಡುವಂತ ಕೆಲಸವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ಯಾಕಂದ್ರೆ ಸದಾನಂದ ಗೌಡರು ಈ ಹಿಂದೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು, ಆದ್ರೆ ಕಡೆಗಳಿಗೆ ಅವರು ಸ್ಪರ್ಧೆ ಮಾಡ್ತೀನಿ ಎನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇತ್ತೀಚೆಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಬಂದಿರುವಂತಹ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಕೂಡ ಒಂದಿಷ್ಟು ಗಂಭೀರವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನೋಡಬಹುದು. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ರಿಸ್ಕ್ ತೆಗೆದುಕೊಳ್ಳದೆ ಹೈಕಮಾಂಡ್ ಮೇಲೆ ಜವಾಬ್ದಾರಿಯನ್ನು ಹೊರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಮಮತಾ, ರೈಟ್, ಧನ್ಯವಾದ ಶಬೀರ್.